ಇಲ್ಲಿ ನಾವು ಸೇಮ್ ಇಲ್ಲೂ ತೆಂಗಿನ ಗಿಡವನ್ನು ಬೇರೆ ಮೆಥಡಲ್ಲಿ ರಸ್ತೆ ಪಕ್ಕದಲ್ಲೇ ಹಾಕಿದ್ದೀವಿ. ಇಲ್ಲಿ ಆ ಕಡೆಯಲ್ಲಿ ಬೇಲಿ ಬರುತ್ತೆ, ಅಲ್ಲೆಲ್ಲ ನೋಡಿ ಜಟ್ರೋಪ ಎಷ್ಟು ಸ್ಲೋವಾಗಿ ಬರ್ತಾಯಿದೆ. ಇನ್ನು ಅಲ್ಲೆಲ್ಲ ಭೂತಾಳ ಇದೆ. ಇಲ್ಲೆಲ್ಲ ಸ್ವಲ್ಪ ರಸ್ತೆ ಪಕ್ಕ ಆಗಿರೋದ್ರಿಂದ ಇಲ್ಲಿ ನಾವು ಕ್ರೋಟನ್ ಗಿಡಗಳನ್ನೆಲ್ಲ ಸ್ವಲ್ಪ ಶೋಗೆ ಇಲ್ಲಿ ಹಾಕಿದ್ದೇವೆ. ಇಲ್ಲೂ ತೆಂಗಿನ ಗಿಡವನ್ನು ಇಲ್ಲಿ ನಾವು ಸೈಡಿಗೆ ಇಲ್ಲಿ ಹಾಕಿದ್ದೇವೆ. ಇದು 2 ತೆಂಗಿನ ಗಿಡದ ಮಧ್ಯದಲ್ಲಿ ರಸ್ತೆಗೆ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆ, ಮತ್ತು ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಇಲ್ಲಿ ಒಂದು ಮಾವು. ಇದು ತಿರುಗಾಡಿಕೆ ರಸ್ತೆ. ತೆಂಗಿನ ಗಿಡದ ಮಧ್ಯದಲ್ಲಿ ಮಾವು, 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆ, ಮತ್ತು ಇದು 2 ತೆಂಗಿನ ಗಿಡದ ಮಧ್ಯದಲ್ಲಿ ಹಲಸಿನ ಗಿಡವನ್ನು ಹಾಕಿದ್ದೇವೆ. ಮತ್ತು ಈ ಒಳಭಾಗದಲ್ಲೆಲ್ಲ ನಾವು ಅಡಿಕೆ ಗಿಡಗಳನ್ನು ಅಲ್ಲಿ ಪ್ರಯೋಗ ಮಾಡಿದ್ದೇವೆ. ನೋಡಿ, ಇದರ ಒಳಭಾಗದಲ್ಲಿ ಇಲ್ಲಿ ಅಡಿಕೆ ಬರ್ತದೆ. ಇಲ್ಲಿ ಅಡಿಕೆ, ಈ ಸಾಲಲ್ಲಿ ಅಡಿಕೆ, ಈ 2 ಅಡಿಕೆ ಮಧ್ಯದಲ್ಲಿ ಒಂದು ಕೊಕ್ಕೋ, ಮತ್ತು ಇಲ್ಲಿ ಇದ್ರ ಮಧ್ಯದಲ್ಲಿ ಗ್ಯಾಪು. ಇಲ್ಲಿ ಬೇರೆ ಗಿಡ ನಾವು ಹಾಕ್ಬೋದು. ಇಲ್ಲಿ ಏನು ಆಲ್ ಸ್ಪೈಸ್ ಏನಪ್ಪ ಇದು, ಇಲ್ಲಿ ಆಲ್ರೆಡಿ ಆಲ್ ಸ್ಪೈಸ್ ಆಗಿದ್ದೇವೆ. ಮತ್ತು ಈ ತೆಂಗಿನ ಗಿಡ ಮಧ್ಯದಲ್ಲಿ ಒಂದು ಕೊಕ್ಕೋ. ನೀವು ಈ ಲೈನಲ್ಲಿ ಯಾವಾಗಲೂ ಸ್ವಲ್ಪ ಕಸ ಇದ್ದರೆ ಒಳ್ಳೆಯದು. ಇದು ತಂಪಾಗಿರ್ತದೆ. ಇದು ಇಲ್ಲಿ ಡ್ರಿಪ್ ಆಗಿದ್ದೀವಿ, ಇಲ್ಲಿ ತಂಪಾಗಿರುತ್ತೆ. ಈ ಮಧ್ಯದಲ್ಲಿ ಕಸ ಹಾಕ್ಕೊಳ್ಳಿಕ್ಕೆ, ಇಲ್ಲಿ ಕಡ್ಡಿಗಳನ್ನ ಹಾಕೊಳ್ಳಿಕ್ಕೆ ಇಲ್ಲಿ ನೀವು ಬಿಟ್ಕೋಬೋದು. ಇದೆಲ್ಲ ನೋಡಿ, ಇದೆಲ್ಲ ಕಸ ಕಡ್ಡಿ ಎಲ್ಲ ಆಗಿ ಇದೆಲ್ಲ 2-3 ತಿಂಗಳಿಗೆ ಇದೆಲ್ಲ ಕಡ್ಡಿಯಾಗಿ ಹೋಗುತ್ತೆ. ಇದು ನೋಡಿ, ಇದು ಅಗಸೆ ಭಾಳ ಅದ್ಭುತವಾಗಿ ಬಂದಿದೆ. ಇಲ್ಲೂ ಆಗಲೇ 10-15 ಅಡಿ ಇದು ಹೋಗಿದೆ, ಅಗಸೆ ಹೋಗಿದೆ. ಆಮೇಲೆ ಮಧ್ಯದಲ್ಲಿ ನೀವು ತೋಟದಲ್ಲಿ ಏನು ಮಾಡ್ಬೋದು, ಈ ಥರ ಔಡಲ ಕಾಯಿನ ಹಾಕೋಬೋದು. ಇದು ಹಾಕೋಬೋದು. ಇದರಲ್ಲಿ ಎಣ್ಣೆಗೂ ಕಾಯಿ ಆಗುತ್ತೆ. ಮತ್ತು ತುಂಬ ಜನ ಹೇಳ್ತಾರೆ, ನಾವು ಹರಳು ಹಾಕಬಾರ್ದು ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಔಡಲ ಅಂತ ಹೇಳ್ತಾರೆ. ಔಡಲ ತಲೆಗೆ ಹಾಕೋ ಎಣ್ಣೆ. ಇದು ಭಾರಿ ಒಳ್ಳೆಯ ಎಣ್ಣೆ. ಈ ಎಣ್ಣೆಯನ್ನು ಪ್ರತಿಯೊಬ್ಬರು 1 ವಾರಕ್ಕೆ ಒಂದು ಸರಿ ರಾತ್ರಿ ಊಟ ಆದಮೇಲೆ 1 ಟೀ ಸ್ಪೂನ್ ಎಣ್ಣೆನ ಕುಡಿದ್ಬಿಟ್ಟು ಮಲಗಿಬಿಡ್ಬೇಕು. ಬೆಳಿಗ್ಗೆಗೆ ಹೊಟ್ಟೆಲ್ಲ ಕ್ಲೀನ್ ಆಗ್ತದೆ. ಆಮೇಲೆ ಹರಳೆಣ್ಣೆನ ತೆಗೆದು ಪ್ರತಿಯೊಬ್ಬರು ರಾತ್ರಿ ಮಲಗುವಾಗ, ದಿನ ಆಗದಿದ್ರು ಒಂದು ದಿನಕ್ಕೆ ಬಿಟ್ಟು ಒಂದು 8 ದಿನಕ್ಕೋ 10 ದಿನಕ್ಕೋ ನಿಮಗೆ ನೆನಪು ಬಂದಾಗ 1-2 ಡ್ರಾಪ್ ಹರಳೆಣ್ಣೆನ ಒಕ್ಕಳಿಗೆ ಹಾಕ್ಕೊಂಡು ಮಲ್ಕೊಳ್ಬೇಕು. ಆಗ ನಮ್ಮ ದೇಹ ಹೊಕ್ಕಳಿಗೂ ನಮಗೂ ಭಾಳ ಸಂಪರ್ಕ ಇದೆ. ಅದು ನಮ್ಮ ಹಿಂದೆ ನಾನು ಅನೇಕ ಸಾರಿ ಹೇಳಿದ್ದೀನಿ. ಕೆಲವೊಮ್ಮೆ ಮಧ್ಯದಲ್ಲಿ ಒಂದು ಗಿಡ ನೋಡಿದಾಗ ಅದ್ರ ಬಗ್ಗೆ ಹೇಳ್ಬಿಡೋದು ಅಷ್ಟೇ. ಯಾಕೆಂದರೆ ಇವೆಲ್ಲ ದಾಖಲೆಯಲ್ಲಿ ಇದ್ದರೆ ಇನ್ನು ನಾವು ಮಾಡಿದ್ದು ಹಣ ಆಸ್ತಿ ಯಾವುದೂ ಉಳಿಯೋದಿಲ್ಲ. ಅದೆಲ್ಲ ಯಾರೋ ತಿನ್ಕೊಂಡು ಹೋಗ್ತಾರೆ. ನಾವು ಇನ್ನೊಬ್ಬರಿಂದ ಪಡೆದಂಥ ಜ್ಞಾನವನ್ನು ಇನ್ನೊಬ್ರಿಗೆ ಹೇಳ್ಬಿಟ್ಟು ಹೋಗೋದು, ಅಂದರೆ ರಿಪೀಟು ಪದೇ ರಿಪೀಟ್ ಆಗ್ತಾಯಿದ್ರೆ ಅದೇನಾಗ್ತದೆ, ನಿಮಗೆಲ್ಲೋ ಒಂದು ಕಡೆ ಅದು ಕಿವಿಗೆ ಬೀಳ್ತದೆ. ಈಗ ನೀವು ಟಿ ವಿ ಮುಂದ್ಗಡೆ ಕೂತ್ಕೊಂಡು ಕೋಲ್ಗೇಟು ಸಿಬಾಕ ಆಮೇಲೆ ಕ್ಲೋಸಪ್ಪು ಅಂತ ಅಡ್ವರ್ಟೈಸ್ಮೆಂಟ್ ಕೇಳಿ ಏನಾಗ್ತದೆ ನಿಮಗೆ, ಅದನ್ನೇ ತಗೊಳ್ಬೇಕು ಅನ್ನಿಸ್ತದೆ. ಹಾಗೆ ನಾವು ಒಳ್ಳೆಯ ವಿಚಾರವನ್ನು, ಸುಳ್ಳು ಮೋಸ ಅದಕ್ಕೆ ವೇಗ ಜಾಸ್ತಿ, ಸತ್ಯ ನಿಧಾನ. ಅದಕ್ಕೆ ನಮ್ಮ BM ಹೆಗ್ಡೆ ಅವರು ಹೇಳ್ತಾರೆ, ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಎಲ್ಲರಿಗೂ ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಬರ್ತೀನಿ ಅಂತ ಹೋಗೋ ಹೊತ್ತಿಗೆ ಸುಳ್ಳು 3 ಪ್ರದಕ್ಷಿಣೆ ಬಂದು ಕೂತಿತ್ತಂತೆ. ಆಗಲೇ ಅವ್ನು ಹೇಳ್ಕೊಂಡು ಬಂದುಬಿಟ್ಟಿದ್ದ. ಅವ್ನು ಹೇಳ್ಕೊಂಡು ಬಂದಮೇಲೆ ಇವನು ಹೋಗಿ ಎಷ್ಟು ಹೇಳಿದ್ರು ಅಷ್ಟು ಪ್ರಯೋಜನ ಇಲ್ಲ. ಹಾಗೆ ಸುಳ್ಳಿಗೆ ವೇಗ ಜಾಸ್ತಿ, ಸತ್ಯ ನಿಧಾನ. ಮತ್ತು ಸತ್ಯ ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ, ಭಾಳ ಕಷ್ಟ ಅರಗಿಸ್ಕೊಳ್ಳೋದು. ಅದು ನಮ್ಮವರೇ ಜೊತೆ ಇದ್ದವರೇ ಒಪ್ಪಲ್ಲ ಸತ್ಯವನ್ನೇ. ಏನು ಹರಿಶ್ಚಂದ್ರಾಗ ಕೊಟ್ಟಿದೆಯಾ ಅಂತಾರೆ. ಅಲ್ಲ, ನಾವು ಏನು ಮಾಡಬೇಕು, ಜನರಿಗೆ ಆದಷ್ಟು ಒಳ್ಳೆಯ ವಿಚಾರ, ಒಳ್ಳೆಯ ಮಾಹಿತಿಯನ್ನು ಕೊಟ್ಕೊಂಡು ಹೋಗೋದು. ಅದನ್ನು ಸ್ವೀಕರಿಸೋರು ತುಂಬ ಜನ ಇದ್ದಾರೆ. ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ತುಂಬ ಜನ, ಸುಮಾರು ಒಂದು 11,000 ಜನ ಆಗಿದ್ದಾರೆ. ಕರ್ನಾಟಕದಲ್ಲಿ ಕೋಟ್ಯಾಂತರ ರೈತರಿದ್ದಾರೆ. ಕೋಟ್ಯಾಂತರ ರೈತರು, ಪ್ರತಿಯೊಬ್ಬ ರೈತರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ರೈತರ ಚಾನಲ್. ಅದರಿಂದ ನಿಮಗೆ ಈ ವಿಚಾರ ಕೇಳಿ ನನಗೆ ಮಾಹಿತಿ ಸಿಕ್ಕಿದೆ ಅಂದರೆ ಅದನ್ನು ಇನ್ನೊಬ್ಬರಿಗೆ ಅದನ್ನು ನೀವೇ ಶೇರ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಇಂಥ ವಿಚಾರಗಳು ಎಲ್ಲ ಜನರಿಗೆ ಮುಟ್ಟಬೇಕು. ಹಾಗೆ ಹರಳು ಜಮೀನಲ್ಲಿ ಹಾಕಿದ್ರೆ ನಮಗೆ ಹುಳ ಬಂದ್ಬಿಡ್ತದೆ ಅಂತ ಹೇಳ್ತಾರೆ. ನೋಡಿ, ಹುಳ ಬರ್ತದೆ ಅಂದರೆ ಇದಕ್ಕಾಗಿ ಹುಳ ಬರ್ತದೆ. ಬೇರೆ ಬೆಳೆಗಳನ್ನ ತಿನ್ನೋದು ಇದ್ರ ಎಲೆ ಹುಳುಗಳಿಗೆ ಜಾಸ್ತಿ ಪ್ರಿಯ. ಹುಳುಗಳಿಗೆ ಜಾಸ್ತಿ ಪ್ರಿಯ ಆಗಿರೋದ್ರಿಂದ ಏನಾಗ್ತದೆ, ಇಲ್ಲಿ ಹುಳುಗಳು ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ
ಈ ಗಿಡ ನಟ್ಟಿರೋದ್ರಿಂದ ನಮಗೆ ಹುಳ ಬಂತು ಅಂತ ನೀವು ಹೇಳ್ತೀರಿ, ಅದು ತಪ್ಪು. ನಿಮ್ಮ ಜಮೀನಲ್ಲಿ ಈ ಗಿಡಗಳು ಇರಬೇಕು. ಆ ಹುಳುಗಳು ನಿಮ್ಮ ಬೇರೆ ಗಿಡಗಳನ್ನು ತಿನ್ನೋ ಬದಲು ಈ ಗಿಡವನ್ನು ಎಲೆಯನ್ನು ತಿನ್ಕೊಂಡು ಹೊಟ್ಟೆ ತುಂಬೋದ್ರಿಂದ ನಿಮ್ಮ ಬೆಳೆ ಉಳಿದಿದೆ. ಅರ್ಥ ಮಾಡ್ಕೊಳ್ಬೇಕು ನೀವು. ತುಂಬ ಜನ ರೈತರು ಅದೇ ಹೇಳಿದೆ, ಹಳ್ಳ ಹಾಕ್ಬಿಟ್ರೆ ನಮ್ಮ ಜಮೀನಿಗೆಲ್ಲ ಹುಳ ಬಂದ್ಬಿಡ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಮಾಹಿತಿ. ಅದು ನಿಮ್ಮ ಜಮೀನಿಗೆ ಬೆಳೆಯನ್ನು ತಿನ್ನಕ್ಕೆ ಬಂದಿರೋಂಥ ಹುಳುಗಳು ಈ ಎಲೆಯನ್ನು ತಿಂದು ಹೊಟ್ಟೆ ತುಂಬಿದ ಮೇಲೆ ನಿಮ್ಮ ಬೆಳೆ ಉಳಿತದೆ. ಹೇಗೆ ಚೀನಾದಲ್ಲಿ ಒಂದು ಸಲ ನಿಮಗೆಲ್ಲ ಹೇಳಿದ್ದೆ ನಾನು, ಒಂದು ಸರಿ ಈ ಗುಬ್ಬಚ್ಚಿ ಬೆಳೆ ತಿನ್ಬಿಡ್ತದೆ ಅಂದ್ಬಿಟ್ಟು ಅದನ್ನೆಲ್ಲ ನಾಶ ಮಾಡೋಕ್ಕೆ ಹೋಗಿ 5% 10% ಆಹಾರ ಧಾನ್ಯವನ್ನು ಉಳಿಸೋಕೆ ಹೋಗಿ 40% ಧಾನ್ಯವನ್ನು ಕಳ್ಕೊಂಡಂಥ ಚೀನಾ ಭಾರತದಿಂದ ಬಂದು ನಮ್ಮ ಗುಬ್ಬಚ್ಚಿಯನ್ನು ತಗೊಂಡೋಗಿ ಪುನಃ ಅಲ್ಲಿ ಡೆವಲಪ್ ಮಾಡಿಕೊಂಡ್ರು. ಯಾವುದೇ ಒಂದು ಹುಳಗಳು ಬಂದು ನಿಮ್ಮ ಜಮೀನಲ್ಲಿ ಈ ಥರ ಗಿಡಗಳಲ್ಲಿ ತಿಂತದೆ ಅಂತ ಹೇಳ್ತಾರೆ, ನಿಮ್ಮ ಬೆಳೆ ಉಳೀತು ಅಂತ ಅರ್ಥ. ಒಂದು ಸಾರಿ ಎಲ್ಲ ಸಂದರ್ಭ ಬಂದಾಗ ನಿಮಗೆ ನೆನಪು ಮಾಡೋದು, ಕಾಡಲ್ಲಿ ಇರುವ ಕೋತಿಗಳೆಲ್ಲ ಒಂದಿನ ಸಭೆ ಸೇರಿಕೊಂಡು ದಿನಾ ನಮಗೆ ಕಲ್ಲು ಹೊಡಿತಾನೆ, ನಮಗೆ ದೊಣ್ಣೆ ತಗೊಂಡು ಓಡಿಸ್ತಾನೆ ಅಂಥೇಳಿ ರೈತನಿಗೆ ದಿನಾ ಶಾಪ ಆಗ್ತಾ ಇರ್ತದೆ. ಕೋತಿಗಳೆಲ್ಲ ಅಲ್ಲಿ ಕದ್ದು ತಿನ್ನೋದು, ಪುನಃ ಅವನ ಮೇಲೆ ಶಾಪ ಹಾಕೋದು ರೈತನ ಮೇಲೆ. ಏನಂತೇಳಿ, ನಮಗೆ ಕಲ್ಲು ಹೊಡಿತಾನೆ, ನಮ್ಮನ್ನ ಕಡ್ಡಿ ತಗೊಂಡು ಓಡಿಸ್ತಾನೆ ಅಂತ ಕೋತಿಗಳೆಲ್ಲ ಅವನ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಅವನಿಗೆ ಶಾಪ ಆಗ್ತಾ ಇರ್ತವೆ. ಹೀಗೆ ಮಾಡ್ತಾ ಇದ್ದಾಗ ಅವನು ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬಿಟ್ಟಾಗ ಅವತ್ತಿನ ದಿನ ಕೋತಿಗಳೆಲ್ಲ ಸಂಭ್ರಮ ಆಚರಣೆ ಮಾಡ್ತಾರೆ. ಓ ಸತ್ತೋಗ್ಬಿಟ್ಟ ಅವನು ಸತ್ತೋಗ್ಬಿಟ್ಟ ಅಂದ್ಬಿಟ್ಟು ಭಾಳ ಖುಷಿಯಿಂದ ನಲಿದಾಡ್ತವೆ ಹಂಗೆ. ಆಮೇಲೆ ಗೊತ್ತಾಗ್ತದೆ ಆ ಬಾಳೆ ಗಿಡವನ್ನು ನಡ್ತಾ ಇದ್ದವನೇ ರೈತ, ಅವನೇ ಸತ್ತೋದ ಅಂತ. ನಡೋನೇ ಇಲ್ಲದೆ ಇದ್ದರೆ ಮುಂದೆ ಏನಾಗ್ಬೋದು? ಹಾಗೆ ನಮ್ಮ ಭಾರತ ದೇಶದಲ್ಲಿ ರೈತರನ್ನ ಆಡಿ ಹೊಗಳಿ ಅಟ್ಟಕ್ಕೆ ಏರಿಸ್ತಿರಲ್ವಾ? ನಿಮಗೆ ದೇಶದಲ್ಲಿ ಯಾವ ಉದ್ಯೋಗ ಇಲ್ಲದಿದ್ರೂ ಪರವಾಗಿಲ್ಲ, ರೈತ ಇರಬೇಕು. ರೈತ ಇದ್ದರೆ ಮಾತ್ರ ಊಟ. ಇನ್ನು ಬಾಕಿ ಯಾವುದೇ 4G 5G 6G 10G ಅಂತ ಮುಖ್ಯ ಅಲ್ಲ. ನಾನು ಅದಕ್ಕೆ ಹೇಳ್ತೀನಿ, ಎಲ್ಲ ಜಿಗಿಂತ ಮುಖ್ಯ ಹೊಟ್ಟೆಗೆ ಗಂಜಿ. ರೈತ ಇವತ್ತು 80-85% ಇದ್ದಂಥ ಭಾರತ ದೇಶದ ರೈತರು ಇವತ್ತು 60% ಬಂದು ತಲುಪಿದ್ದಾರೆ. 20% ರೈತರು ಇವತ್ತು ಕೃಷಿಯಿಂದ ವಿಮುಕ್ತರಾಗಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇದ್ರದ್ದು ಸೂಚನೆ ಏನಾಗ್ಬೋದು ಮುಂದೆ? ಇದನ್ನೆಲ್ಲ ಯೋಚನೆ ಮಾಡಿ. ಇವತ್ತು ನಿಮ್ಮದೇನೋ ಹೇಳ್ಬೋದು, ನೀವು ನಡ್ಕೊಂಡು ಹೋಗ್ತಂತೆ, ಇನ್ನೊಂದು 50 ವರ್ಷ ಆದಮೇಲೆ ಏನಾಗ್ಬೋದು? ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದರೆ ಮುಂದೆ ದೊಡ್ಡ ದುರಂತವನ್ನು ಎದುರಿಸ್ಬೇಕಾಗ್ತದೆ. ಅದಕ್ಕೆ ದೇಶದ ಬೆನ್ನೆಲುಬು ಅಂತ ಸುಮ್ಮನೆ ರೈತನ ಹೇಳಿ ಆಡಿ ಹೊಗಳಿ ಅವನ ಮಾತಿಗೆ ಬೆಲೆ ಕೊಡದೇನೆ ನೀವೇನಾದರೂ ತಿರಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೀವು ಅವನತಿಯನ್ನು ಕಾಣ್ತೀರಿ. ಬಾಕಿ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಉದ್ಯೋಗವನ್ನು ಟ್ರೈನಿಂಗ್ ಕೊಟ್ಟು ಕಾಲೇಜ್ಗಳನ್ನು ತೆರಿಬೋದು. ರೈತನನ್ನು ಓಪನ್ ಮಾಡಬೇಕಾದ್ರೆ ರೈತನನ್ನು ಸೃಷ್ಟಿ ಮಾಡೋದು ಭಾಳ ಕಷ್ಟ ಇದೆ. ಅದರಿಂದ ರೈತರನ್ನು ಉಳಿಸ್ಕೊಳ್ಳಿ. ನೀವು ಯಾವುದೇ ರಾಜಕೀಯ ಪಕ್ಷದವರಾಗಿರಲಿ, ಯಾವುದೇ ಶ್ರೀಮಂತರಾಗಿರಲಿ, ಏನೇ ಬುದ್ಧಿವಂತರಾಗಿರಿ, ರೈತ ಭೂಮಿಗೆ ಬೇಕೇ ಬೇಕು. ಅವನು ಹೇಳುವಂಥ ವಿಚಾರಗಳನ್ನು ಸ್ವಲ್ಪ ಕಿವಿಗೊಟ್ಟು ಕೇಳಿ. ಈಗ ರೆಸಾರ್ಟ್ ಮುಚ್ಚಿದ್ದೀವಿ, ತೆಗಿತೀವಿ ಅಂತ ಹೇಳ್ತೀವಿ, ತಗೊಳ್ಳಿ, ಪರವಾಗಿಲ್ಲ, ತೆಗೆದು ಏನು ಎರಡನ್ನೆಲ್ಲ ಕೆಡಿಸಿ, ನಿಮ್ಗೇನು ತೊಂದರೆ ಏನಿಲ್ಲ. ಆದರೆ ಮುಂದೆ ಬರೋವಂಥ ಅನಾಹುತಗಳ ಬಗ್ಗೆ ಎಚ್ಚರ ವಹಿಸಿ. ಎಲ್ಲರೂ ಹೇಳ್ತೀರಿ ಹುಲಿ ಉಳಿಬೇಕು ಅಂತ. ಹೌದು, ಹುಲಿ ಉಳಿಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಹುಲಿ ಉಳಿಬೇಕು, ಹುಲಿ ಸಂರಕ್ಷಣೆ ಆದರೆ ಇಡೀ ಕಾಡೇ ಸಂರಕ್ಷಣೆ ಆಗಿರುತ್ತೆ ಅಂತ ಅದರ ಅರ್ಥ. ಅಂದರೆ ಬರೀ ಹುಲಿ ಒಂದೇ ಇರಲಿ ಅಂತಲ್ಲ. ಹುಲಿಯ ಆಹಾರದ ಚೈನು ಫುಡ್ ಇದೆಯಲ್ಲ, ಅದು ಒಂದಕ್ಕೊಂದು ಲಿಂಕ್ ಇದೆ. ಹುಲಿಗೆ ಏನು ಆಹಾರ? ಅದು ಮರಿ ಹಾಕಿದ ಮೇಲೆ ಹುಲಿ ಒಂದು 3 ತಿಂಗಳು 4 ತಿಂಗಳು ಆದಮೇಲೆ ಅದರ ಮರಿಗೆ ಆಹಾರ ಬೇಕಂದಾಗ ಜಿಂಕೆಗಳು ಅದೇ ಟೈಮಿಗೆ ಮರಿ ಹಾಕ್ತವೆ. ಆ ಜಿಂಕೆಗಳ ಮರಿಯನ್ನು ಹಿಡ್ಕೊಂಡು ಬಂದು ತನ್ನ ಮರಿಗೆ ಆಹಾರವನ್ನು, ಫುಡ್ ಚೈನ್ ಅದು ಹುಲಿ ಜಿಂಕೆಯನ್ನು ಕೊಲ್ಲೇಬೇಕು, ಅದನ್ನು ತಿನ್ನಲೇಬೇಕು. ಆಮೇಲೆ ಸ್ವಲ್ಪ ಮರಿಗಳೆಲ್ಲ ಬಲ್ತಾಗಿ ಅದು ಇನ್ನೂ ಡೆವಲಪ್ ಆದಮೇಲೆ ಅದಕ್ಕೆ ಹಂದಿಯ ಆಹಾರವನ್ನು ತಿನ್ನಿಸೋಕ್ಕೆ ಟ್ರೈನಿಂಗ್ ಕೊಡ್ತದೆ. ಒಂದು ಹುಲಿ ತನ್ನ ಮರಿಗೆ 1 ವರ್ಷ 2 ವರ್ಷ ಇಟ್ಟುಕೊಂಡು ತನಗೆ ಯಾವ ರೀತಿ ಬೇಟೆ ಮಾಡಬೇಕು ಅನ್ನೋದೆಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ ಅವುಗಳಲ್ಲಿ ಪ್ರಯೋಗ ಬೇಕು. ಈಗ ನಿಮಗೇನೋ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಡೆಡ್ ಬಾಡಿಯನ್ನು
ಕಟ್ ಮಾಡಿ ತೋರಿಸ್ಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಡ್ ಬಾಡಿ ಇದ್ದರೆ ತಾನೇ ಕೊಡ್ತಾರೆ ನಿಮಗೆ. ನೀವು ಸರ್ಕಾರಿ ಆಸ್ಪತ್ರೆ ಮುಚ್ಚಿಬಿಟ್ರೆ ಡೆಡ್ ಬಾಡಿಯಲ್ಲಿ ಸಿಗ್ತದೆ. ಲ್ಯಾಬಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಿ? ನಿಮಗೆ ಸರ್ಕಾರ ಒಂದು ಆಸ್ಪತ್ರೆ ಓಪನ್ ಮಾಡುವಾಗಲೇ, ಮೆಡಿಕಲ್ ಕಾಲೇಜ್ ಓಪನ್ ಮಾಡುವಾಗಲೇ ಹೇಳ್ತಾರೆ ನಿಮ್ಗೊಂದು ಕಾಲೇಜ್ ಇಟ್ಕೊಳ್ಬೇಕು ನೀವು ಅಂದ್ಬಿಟ್ಟು. ಅದೇ ರೀತಿ ತಾನೇ ಕಾಡಿನಲ್ಲಿ ಒಂದು ಹುಲಿ ಸಂರಕ್ಷಣೆ ಆಗಬೇಕಂತಂದರೆ ಅಲ್ಲಿ ಜಿಂಕೆ ಇರಬೇಕು, ಅಲ್ಲಿ ಹಂದಿ ಇರಬೇಕು, ಬೇರೆ ಬೇರೆ ಎಲ್ಲ ಥರದ ಪ್ರಾಣಿಗಳಿರಬೇಕು. ನೀವು ಮೋಜು ಮಸ್ತಿಗಾಗಿ ರೆಸಾರ್ಟ್ಗಳನ್ನ ಕಟ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆವರೆಗೆ ಫೈರ್ ಮಾಡಿಕೊಂಡು ಡ್ಯಾಂಗ್ ಡ್ಯಾಂಗ್ ಅಂತ ಹಾಕ್ಕೊಂಡು ಶಬ್ದ ಮಾಡಿಕೊಂಡು ಮಾಡಿದ್ರೆ ಆ ಪ್ರಾಣಿಗಳು ನಿಮ್ಮ ಥರನಾ ಬೋಲ್ಟ್ ಹಾಕ್ಕೊಂಡು AC ಹಾಕ್ಕೊಂಡು ರೂಮ್ನಲ್ಲಿ ಮಲಗಿಬಿಟ್ಟು ಹೋಗಲಿಕ್ಕೆ? ಒಂದು ಮನೆಯಲ್ಲಿ ಇರ್ತಾರೆ, ಯಾರೋ ಒಬ್ಬರು ಹುಷಾರಿಲ್ಲದೆ ಇರೋರು ಇರ್ತಾರೆ, ವೃದ್ಧರು ಇರ್ತಾರೆ. ಆ ಟೈಮಲ್ಲಿ ಆ ಮನೆಗಳಲ್ಲಿ ಎಷ್ಟು ಒಂದು ಸುರಕ್ಷಿತವಾಗಿರ್ತದೆ. ಯಾರೋ ಒಬ್ಬರು ಹುಷಾರಿಲ್ಲದೆ ಇರೋರಿಗೆ ಹೇಳ್ತೀರಿ ಯಾರಿಗೂ ಹುಷಾರಿಲ್ಲ ಶಬ್ದ ಕಮ್ಮಿ ಮಾಡಿ ಅಂತ ಹೇಳೋರು ಇರ್ತಾರಲ್ಲಿ. ಅಥವಾ ಯಾರೋ ಒಬ್ಬರು ಹುಷಾರಿಲ್ಲ ಅಂತ ಹೇಳಿದ್ರೆ ಇವರು ಡಿಸ್ಟರ್ಬೆನ್ಸ್ ಬೇಡ ಅಂದ್ಬಿಟ್ಟು ರೂಮ್ನಲ್ಲಿ ಬೋಲ್ಟ್ ಹಾಕೊಂಡು ಮಲಗಿಬಿಟ್ಟು ಅವತ್ತೊಂದು ದಿನ ಹೆಂಗೋ ಕಳೀತಾರೆ. ಅದು ಮನೆಗಳಲ್ಲಿ ಹೆಂಗೋ ನಡೆದೋಗ್ತದೆ. ಆದರೆ ಅರಣ್ಯದಲ್ಲಿ ಹಂಗಲ್ಲ. ಪ್ರಾಣಿಗಳಿಗೆ ನಿಶ್ಶಬ್ದ ಇರಬೇಕು, ಅವಕ್ಕೂ ಒಂದು ಪ್ರೈವಸಿ ಇದೆ. ಅದನ್ನೆಲ್ಲ ನೀವು ಡಿಸ್ಟರ್ಬೆನ್ಸ್ ಮಾಡಿಬಿಟ್ಟು ಅವನ್ನೆಲ್ಲ ಕಾಡಿಂದ ನಾಡಿಗೆ ಓಡಿಸಿದಾಗ ಅವೆಲ್ಲ ಏನು ಮಾಡಿದ್ರು, ರೈತರು ಹೊಲ ಗದ್ದೆಗೆ ಬಂದು ಸೇರಿಕೊಂಡವು. ನವಿಲು ಇವತ್ತು ಜಮೀನಲ್ಲೇ ಇದೆ, ಹಂದಿಗಳು ಜಮೀನಿಗೆ ಬಂದುಬಿಟ್ಟಿದೆ, ಮೊಲ ಜಮೀನಿಗೆ ಬಂದಿದೆ, ಜಿಂಕೆಗಳು ಜಮೀನಿಗೆ ಬಂದಿದೆ, ಸಾರ್ಗ ಬಂದಿದೆ. ಈ ಆಹಾರ ಎಲ್ಲ ಬಂದು ಹೊಲದಲ್ಲಿ ಸೇರಿಕೊಂಡಾಗ ಹುಲಿಗೆ ಒಂದು ಕಾಡೊಳಗೆ ಏನು ಮಾಡ್ತದಪ್ಪ, ಅದು ಆಹಾರಕ್ಕಾಗಿ ಏನು ಮಾಡ್ತದೆ, ಹಳ್ಳಿಗಳ ಬರ್ತಾ ಇದೆ. ಕಾರಣ ಯಾರು ಇದಕ್ಕೆ? ನಿಮಗೆ ರೆಸಾರ್ಟಲ್ಲಿ ಬರಬೇಕು, ರೆಸಾರ್ಟಲ್ಲೇ ಉದ್ಯೋಗ ಸೃಷ್ಟಿ ಆಗ್ತದೆ. ಒಂದು ಸಲ ಬೆಂಗಳೂರಿನಲ್ಲಿ ಆ ಲೈವ್ ಬ್ರ್ಯಾಂಡ್ ಮಾಡಿಕೊಂಡು ಅಲ್ಲೇ ಕುಣ್ಕೊಂಡು ನಿಂತ್ಕೊಂಡು ನಗೆ ಮಾಡ್ಕೊಂಡು ಇದ್ರಲ್ವಾ, ಅದು ಆದಾಯ ಜಾಸ್ತಿ ಬರ್ತದೆ ಅಂದ್ಬಿಟ್ಟು ಇದ್ದಾಗ ನಮ್ಮದು ಎಷ್ಟೋ ಉದ್ಯೋಗ ಹೋಗ್ಬಿಡ್ತೆ ಅಂದಾಗ ಅದನ್ನೆಲ್ಲ ಬ್ಯಾನ್ ಮಾಡಲಿಲ್ವಾ? ಇಲ್ಲಿ ಸಾವಿರಾರು ಜನರ ಕೆಲಸ ಹೊಂಟೋಗ್ಬಿಡ್ತದೆ ಅಂದ್ಬಿಟ್ಟು ನೀವು ಲಕ್ಷಾಂತರ ಜನ ರೈತರನ್ನ ಹಾಳು ಮಾಡಿಕೊಂಡು ಅವ್ರ ಬೆಳೆಯನ್ನೆಲ್ಲ ನಾಶ ಮಾಡಿಕೊಂಡು ನೀವು ಹೋಗ್ತಾಯಿದ್ರೆ ಈ ನೀವು ಶಾಸಕರು MLAಗಳಿಗೆಲ್ಲ ಅದಕ್ಕೆ ಕಾಣ್ತದೆ. ಯಾರೋ ಹೇಳ್ತಾಯಿದ್ರು ಇವರಿಗೆಲ್ಲ ಒಂದು ಇಷ್ಟು ಓದಿರಬೇಕು ಅನ್ನೋದು ಒಂದು ಜ್ಞಾನ ಕೊಟ್ಟಿರಬೇಕು. ಇಲ್ಲದ್ರೆ ಒಂದು ಕೆಲಸ ಮಾಡಿ, ಇನ್ನು ಮುಂದೆ ಯಾರಾದರೂ ಈ ಚುನಾವಣೆ ಆಯೋಗಕ್ಕೆ ವಿಚಾರವನ್ನು ತಿಳಿಸಿ. ಯಾರಾದರೂ ಗ್ರಾಮ ಪಂಚಾಯತಿಗೋ ಜಿಲ್ಲಾ ಪಂಚಾಯತಿಗೋ MLAಗೋ MP ಗೋ ನಿಲ್ಕೊಳ್ಬೇಕಾದ್ರೆ, ಚುನಾವಣೆಗೆ ನಿಲ್ಲಬೇಕಾದ್ರೆ ಅವರು 5 ರಿಂದ 10 ವರ್ಷ ಮಿಲಿಟ್ರಿ ಸರ್ವಿಸ್ ಮಾಡಿರಬೇಕು. ದೇಶದ ಗಡಿ ಕಾದಿರಬೇಕು. ದೇಶದ ಗಡಿಯನ್ನು 5 ವರ್ಷ 10 ವರ್ಷ ಕಾದಿರೋನಿಗೆ ನೀವೇನು ಮಾಡಬೇಕು? ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಕೊಡಿ. ನೀವು ಯಾರೋ ಪುಂಡ್ರು ಪೋಕರು ಹಣ ಇರೋರಿಗೆ ದುಡ್ಡು ಇರೋರಿಗೆಲ್ಲ ಏನು ಇದು ನೋಡಿ, ನಮ್ಮ ಏನು ವ್ಯವಸ್ಥೆ ಏನು ಈಗ ಇರುವಂಥ 224 MLAಗಳಲ್ಲಿ ಅವರು ನೆಕ್ಸ್ಟ್ ಎಲೆಕ್ಷನ್ ನಡೆದಾಗ 200 ಜನ ಅವರೇ ಇರ್ತಾರೆ. ಯಾರೋ ಒಂದು ಅವನ ಬಾಮೈದ, ಅವನ ಹೆಂಡತಿ, ಅವನ ಮಗ, ಇದು GPA ಮಾಡಿಕೊಟ್ಟಿದೆ ಕರ್ನಾಟಕನ ಶ್ರೀಮಂತರಿಗೆ. ಮತ್ತು ನಮ್ಮ ಮತದಾರರು ಅದೇ ಮಾಡ್ತಾಯಿರೋದು. ಇವಾಗ ಏನು ಮಾಡ್ತಾಯಿದ್ದಾರೆ ಮತದಾರರು? ಯಾರು ದುಡ್ಡು ಕೊಡ್ತಾರೆ ಅವನಿಗೆ ಓಟು, ನಮ್ಗೆ ಯಾಕಪ್ಪ ಅಂತ ಹೇಳ್ತಾರೆ. ಈಗ ಮೊನ್ನೆ ನಮ್ಮಲ್ಲಿ ಹುಣಸೂರಲ್ಲಿ ಒಂದು ಹನುಮ ಜಯಂತಿ ನಡೀತಲ್ವ, ಆ ಮ್ಯೂಸಿಕ್ಕು ಆ ಸೌಂಡು ಏನು ಹೇಳ್ತಾರೆ ಅದಕ್ಕೆ DJನ, ಆ ಸೌಂಡೆಲ್ಲ ಹಾಕುವಂಥ ಅವಶ್ಯಕತೆ ಏನಿದೆ? ಭಕ್ತಿ ಅಂದರೆ ಏನು? ಮೆರವಣಿಗೆನಾ? ಅಲ್ಲ. ಸರಿ, ಅದನ್ನೇನಾದ್ರು ಸೌಂಡು ಯಾರು ಕೇಳಿಸ್ಕೊಂಡ್ರೆ ಹಾರ್ಟ್ ಪೇಷಂಟು ಉಳಿತಾನ? ಯಾರು ಪೊಲೀಸ್ನವ್ರು ಯಾರು ಪರ್ಮಿಷನ್ ಕೊಟ್ಟರು? MLA MP ಗಳೆಲ್ಲ ನಿಂತ್ಕೊಂಡು, ಅದ್ಯಾರೋ ಸ್ವಾಮೀಜಿನೂ ಮಧ್ಯದಲ್ಲಿ ನಿಂತ್ಕೊಂಡು ನೀವು ಮೆರವಣಿಗೆಯಲ್ಲಿ ಮೇಲ್ಗಡೆ ಕುಣಿದ್ರಲ್ಲ, ನಿಮ್ಮ ಹಾರ್ಟಿಗೆ ಏನು ಅನ್ನಿಸ್ತಾಯಿತ್ತು? ಶಬ್ದ ಏನು ಅನ್ನಿಸ್ತಾಯಿತ್ತು? ಎಲ್ಲೋ ಫಂಕ್ಷನಲ್ಲಿ ಅಷ್ಟೇ, ನಾನು ಹುಣಸೋದು ಒಂದೇ ಅಂತ ಹೇಳ್ತಾ ಇಲ್ಲ, ಈ DJ ಶಬ್ದ ಬರುವಂತ ನಿಲ್ಲಿಸಿ. ಜನರ ಒಂದು ಹಾರ್ಟ್ ಪೇಷಂಟು ಉಳಿದಾನ? ಏನಾಗಬೇಕು? ಅದಕ್ಕೆ ಚೀನಾದಲ್ಲಿ ಮಾಡ್ದಂಗೆ ನಮ್ಮ ದೇಶದಲ್ಲಿ ಆಗಬೇಕು. ನಿಮಗೆಲ್ಲ ಒಂದು ಸಲ ಚೀನಾಗೆ ಹೇಳಿದ್ರೆ ಇವರು ಭಾರತ ದೇಶದ ವಿರೋಧಿಗಳು ಹಾಗೆ ಹೇಗೆ ಅಂತದೆ. ಚೀನಾದಲ್ಲಿ ಏನೋ ಹೇಳ್ತಾರೆ, ದೇವರಿಲ್ಲದ ಗುಡಿ ಅಂತ. ಎಲ್ಲರೂ ದೇವರನ್ನು ಮನೆಯೊಳಗಡೆ ಇಟ್ಕೊಳ್ಬೇಕು. ಯಾವುದೇ ಧರ್ಮ ಇರಲಿ, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ದೇವರನ್ನೆಲ್ಲ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ಜೈನರಾಗಲಿ, ಯಾರೇ ಆಗಲಿ, ನಿಮ್ಮ ದೇವರು, ನಿಮ್ಮ ಪೂಜೆ, ನಿಮ್ಮ ಭಕ್ತಿಯನ್ನು ಮನೆ ಒಳಗಡೆ ಇಟ್ಕೊಳ್ಳಿ. ಬೀದಿಗೆ ತರಬೇಡಿ ದಯಮಾಡಿ. ಯಾವುದೇ ದೇವ್ರನ್ನ ಬೀದಿಗೆ ತರಬೇಡಿ. ನೀವು ಬೀದಿಗೆ ಬಂದಾಗೋಯ್ತು, ನಿಮ್ಮ ದೇವ್ರನ್ನ ಬೀದಿಗೆ ತರಬೇಡಿ. ಒಂದು 5 ವರ್ಷ ಮಾಡಿ ನೋಡಿ ನಮ್ಮ ಭಾರತ ದೇಶ ಎಲ್ಲಿ ಹೋಗ್ತಂತೇಳಿ. ಇದರಿಂದ ಸ್ವಲ್ಪ ಎಲ್ಲ ಯೋಚನೆ ಮಾಡಿ. ರೈತ ಕೃಷಿಯಿಂದ ವಿಮುಕ್ತನಾಗ್ತಾ ಇದ್ದಾನೆ. ಅವನು ಏನು ಕಾರಣ? ಮುಸ್ಕಿನ ಜೋಳಕ್ಕೆ ರೇಟ್ ಇಲ್ಲ, ಹಾಲಿನ ಬಗ್ಗೆನೂ ಈ ಥರ ನಡೀತಾ ಇದೆ, ಇನ್ನೇನು ಭತ್ತ ಬರ್ತಾ ಇದೆ, ಕಬ್ಬಿಗೂ ಬೆಲೆ ಇಲ್ಲ. ಏನು ಸ್ಥಿತಿ? ಏನು ದುರಂತ, ದೇಶದ ದುರಂತನ ಇದು.
ಅವನಲ್ಲಿ ಕಷ್ಟಪಟ್ಟು ಬೆಳೆದು ಅದು ಮಾರುಕಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಬೀದಿಗಿಳಿಯುವಂಥ ಸ್ಥಿತಿ ತಂದಿದ್ದೀರಾ ಅಂದರೆ ಇನ್ನು ಅವನಿಗೆ ಏನು ಪ್ರೋತ್ಸಾಹ ಕೊಡ್ತಾಯಿದ್ರಿ ನೀವು? ಎಲ್ಲೋ ಮಾತೆತ್ತಿದ್ರೆ ಅಲ್ಲೊಂದು ಕೃಷಿ ಮೇಳ, ಇಲ್ಲೊಂದು ಈ ಮೇಳ, ಆ ಮೇಳ ಮಾಡಿಬಿಟ್ಟು ಬಂದು ಮುಖ್ಯಮಂತ್ರಿಗಳು ಬರ್ತಾರೆ, ಕೃಷಿ ಸಚಿವರು ಬರ್ತಾರೆ, ಎಲ್ಲ 80 kg 90 kg ಮೇಲಿರುವಂಥ ರಾಜಕಾರಣಿಗಳೇ ಇರೋದು. ಇವರು ಬಂದು ರೈತನಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ. ಜಸ್ಟ್ ನಿಮ್ಮ ಕೃಷಿ ಮೇಳದಲ್ಲಿ ಒಬ್ಬ ರೈತನಿಗೆ ಒಂದು ಉಚಿತ ಸ್ಟಾಲ್ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ಕೃಷಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ, ಕೃಷಿ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಕೃಷಿ ಮೇಳ ಮಾಡೋದು ಉದ್ದೇಶ ಏನು? ರೈತರಿಗೆ ಮೌಲ್ಯವರ್ಧನೆಗೆ ಬೆಲೆ ಕೊಡಬೇಕು. ಅವ್ನು ಬಂದು ಅವ್ನು ಸ್ಟಾಲಲ್ಲಿ ಇಟ್ಕೊಂಡು ನಿಮ್ಮ 25-30 ಸಾವಿರ ರೂಪಾಯಿ ಒಂದು ಸ್ಟಾಲಿಗೆ ದುಡ್ಡು ಕೊಟ್ಬಿಟ್ಟು ಒಬ್ಬ ರೈತ ಬಂದು ಏನು ಬೆಳೆಯೋಕ್ಕಾಗ್ತದೆ, ಏನು ಮಾರಾಟ ಮಾಡೋಕ್ಕಾಗ್ತದೆ? ಏನು ನಾಚಿಕೆ ಆಗೋದಿಲ್ವ ನಿಮಗೇನು? ಆ ತಲೆಯಲ್ಲಿ ಏನಾದರೂ ಮೂಳೆ ಇಲ್ವಾ? ಆ ಮೆದುಳಿಲ್ವಾ? ಒಬ್ಬ ರೈತ ಒಂದು ಸ್ಟಾಲು 25 ಸಾವಿರ ರೂಪಾಯಿ, ಅದೇನು ಫಸ್ಟ್ ಗ್ರೇಡ್ದು 25 ಸಾವಿರ ಅಂತೆ, ಎರಡನೇ ಗ್ರೇಡ್ದು 15 ಸಾವಿರ ಅಂತೆ, ಇನ್ನೊಂದು ಗ್ರೇಡ್ದು 5 ಸಾವಿರ ಅಂತೆ. ಹೋಗಿ 5 ಸಾವಿರದೇ ಆಗಲಿ ಅಪ್ಪ ಲಾಸ್ಟು. ಅವನು 5 ಸಾವಿರ ರೂಪಾಯಿಗೆ ತಂದು ಅಲ್ಲಿ ಮಾರಿ ಅವನು ಲಾಭ ಗಳಿಸೋದು ಏನಿದೆ ಅಲ್ಲಿ? ನೀವು ಯಾವುದ್ಯಾವುದೋ ಸ್ಟಾಲ್ ಕೊಡ್ತೀರಲ್ವಾ, ಈಗ ಟ್ಯಾಕ್ಟ್ರಿಗಳು ಕೊಡ್ತೀರಿ, ಯಾವುದ್ಯಾವುದೋ ಎಕ್ವಿಪ್ಮೆಂಟ್ಸ್ಗೆಲ್ಲ ಕೊಡ್ತೀರ, ಕೊಡಿ, ತಗೊಳ್ಳಿ, ಅವ್ರದ್ದು 10 ಲಕ್ಷ ತಗೊಳ್ಳಿ, ಪರವಾಗಿಲ್ಲ. 10 ಲಕ್ಷನೇ ತಗೊಳ್ಳಿ. ಯಾವುದೋ ಒಂದು ಟ್ಯಾಕ್ಟ್ರಿ ಶೋರೂಮ್ನವನು ಅಥವಾ ಯಾವುದೋ ಒಂದು ರೈತರ ಎಕ್ವಿಪ್ಮೆಂಟ್ಸ್ ತಂದು ಮಾರೋನು, ಅವನು ವ್ಯಾಪಾರಿ, ಅವನತ್ರ ಒಂದು ಸ್ಟಾಲ್ಗೆ 10 ಲಕ್ಷ ತಗೊಳ್ಳಿ, ನಿಮ್ಗೆ ಯಾರು ಬೇಡ ಅಂತಾರೆ? ಒಬ್ಬ ರೈತ ತನ್ನ ಮೌಲ್ಯವರ್ಧನೆಯನ್ನು ತಗೊಂಡು ಮಾರಬೇಕಾದ್ರೆ ಅವನೊಂದು 25 ಸಾವಿರ 30 ಸಾವಿರ ಸ್ಟಾಲು ಕೊಡಬೇಕಂದ್ರೆ ನೀವೆಲ್ಲ ಮನುಷ್ಯರ? ನೀವು ಅಲ್ಲ, ಮನುಷ್ಯರ ಥರ ಅಂದರೆ ಯಾಕೆ ಮಾಡ್ತಾ ಇದ್ದೀರಾ? ಹೋಗಲಿ, ಹಸಿರು ಸಾಲ ಹಾಕ್ಕೊಂಡು ರಾಜಕಾರಣಿಗಳು ಹಿಂದೆ ಹೋಗ್ತಿರಲ್ಲ, ನಾಚಿ ಆಗಲ್ಲ ನಿಮಗೆ? ಆ 100 ಪ್ರಕಾಶನಾದರೂ ನೋಡಿ ಕಲೀರಿ ನೀವು. ಎಂತೆಂಥ ಯುವಕರು ಇವತ್ತು ಅಲ್ಲಿ ಕೃಷಿ ಇದರಲ್ಲಿ ರೈತ ಸಂಘದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ನಿಮಗೆ ರೈತ ಸಂಘದ ಕೆಲವ್ರಿಗೆ ನಾನು ಹೇಳ್ತೀನಿ, ನಿಮ್ಗೆ ಹಸಿರು ಟವಲ್ ಹಾಕ್ಕೊಂಡು ದಯಮಾಡಿ ಹಸಿರು ಟವಲ್ಗೆ ಅವಮಾನ ಮಾಡಬೇಡಿ. ನೀವು ಹಸಿರು ಟವಲ್ಗೆ ಅವಮಾನನೇ ಮಾಡಬೇಡಿ. ಹಸಿರು ಟವಲ್ ಹಾಕೊಂಡ್ಮೇಲೆ ನೀನು ರಾಜಕಾರಣಿಗಳು ಹಿಂದೆ ಹೋಗಬೇಡ, ನಿನ್ನ ಹಿಂದೆ ಅವ್ರು ಬರಬೇಕು. ಒಬ್ಬ ಮುಖ್ಯಮಂತ್ರಿ ಆಗಲಿ, ಒಬ್ಬ ಕೃಷಿ ಸಚಿವ ಆಗಲಿ, ನಿನ್ನ ಹಿಂದೆ ನಿನ್ನನ್ನು ಫಾಲೋ ಮಾಡ್ಕೊಂಡು ಬರಬೇಕು. ನೀನು ಅವ್ನ ಹಿಂದೆ ಫೈಲ್ ಇಟ್ಕೊಂಡು ಅವ್ನ ಹಿಂದ್ ಕಡೆ ತಲೆ ಕೆರ್ಕೊಂಡು ಯಾಕೆ ಹೋಗ್ತೀಯ ನೀನು? ಇದೇನಾ ನಮಗೆ ನಂಜನ ಸ್ವಾಮಿ, ರುದ್ರೇಶ್, ಶಿವರುದ್ರಪ್ಪ ಹೇಳ್ಕೊಟ್ಟಿದ್ದು? ನಾವಿರೋ ಕಡೆಗೆ ಬರಬೇಕು. ಮುಖ್ಯಮಂತ್ರಿ ಆಗಲಿ, ಕೃಷಿ ಸಚಿವ ಆಗಲಿ, ಒಬ್ಬ ಅಧಿಕಾರಿ ಆಗಲಿ, ನೀನಿರೋ ಕಡೆ ಬರಬೇಕು. ಯಾಕೆಂದರೆ ನೀನೆಲ್ಲ ನೀನು ಸಂಬಳ ಕೊಟ್ಟು ಇಟ್ಕೊಂಡಿರೋಂಥ ಸೇವಕರವರು, ಕೂಲಿಗಾರರು, ನಿನ್ನ ಮನೆಯ ಕೆಲಸ ಜವಾನ್ರವರು. ಪ್ರತಿಯೊಂದನ್ನು ಅವ್ರು ಸರ್ಕಾರದ ಖಜಾನೆಯಿಂದ ಖರ್ಚು ಮಾಡ್ತಾ ಇರೋದು. ಅವನಿಗೆ ಹುಷಾರಿಲ್ಲದೆ ಇದ್ದರೆ, ಅವ್ನ ಹೆಂಡತಿಗೆ ಹುಷಾರಿಲ್ಲದೆ ಇದ್ದರೆ, ಅವ್ನು ಬಳಸೋ ಕಾರು, ಅವ್ನು ಬಳಸೋ ಪೆಟ್ರೋಲು, ಅವ್ನ ಸಂಬಳ ಎಲ್ಲ ತಗೊಂಡು ಕೆಲಸದವ್ನ ಹಿಂದ್ಗಡೆ ನೀನು ಹೋಗ್ತೀಯಲ್ಲ. ರೈತ ಸಂಘದವರ, ನೀವು ಯಾರು ಬೇಕಾದ್ರೂ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನೀವು ಸತ್ಯ ನಾಶ ಆಗೋದ್ರೂ ಪರವಾಗಿಲ್ಲ, ನೀವು ಅವ್ರ ಹಿಂದ್ಗಡೆ ಬಾಲ ಬುಡಕರಾಗಿ ಹೋಗಬೇಡಿ, ಅವ್ರ ಹಿಂದೆ ಹೋಗ್ಬೇಡಿ. ನೀವು ಇರೋ ಜಾಗಕ್ಕೆ ಅವ್ರು ಬರಲಿ. ಇಲ್ಲದ್ರೆ ಹಸಿರು ಟವಲ್ನ ಪಕ್ಕದಲ್ಲಿ ಇಟ್ಬಿಟ್ಟು ಸಾಕು ಇರಿ. ಈಗ ನೀವು ಗಳಿಸಿರೋದು, ಸಂಪಾದನೆ ಮಾಡಿರೋದೇ ತಿಂದು ಮುಗಿಸಿದ್ರೆ ಇನ್ನೂ ಎಷ್ಟೋ ವರ್ಷಕ್ಕಿರೋದು ಸಂಪಾದನೆ ಮಾಡಿ ಇಟ್ಕೊಂಡಿರಿ. ಕೆಲವರು ಹಸಿರು ಟವಲ್ ತೋರಿಸ್ಬಿಟ್ಟೆ ಜಮೀನು ಇಟ್ಕೊಂಡಿಲ್ಲ. ಕೆಲವರೆಲ್ಲ ಜಮೀನು ನೋಡೇ ಇಲ್ಲ, ಅವರು ಜಮೀನಲ್ಲಿ ದುಡಿಯೋದೇ ಇಲ್ಲ. ಹಸಿರು ಟವಲ್ ಮಾತ್ರ ಯಾವಾಗಲೂ ಹೆಗ್ಗಲ ಮೇಲೆ ಹಾಕ್ಕೊಂಡು ಒಂದು ದೊಡ್ಡ ದೊಡ್ಡ ಯಾವುದೋ ತಾರು, ಆಮೇಲೆ ಯಾವುದ್ಯಾವುದೋ ಕಾರ್ಗಳಪ್ಪ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗಾಡಿಕೊಂಡು ಅಲ್ಲೊಂದು ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಅಂತ ಬೋರ್ಡಲ್ಲಿ ಇಟ್ಕೊಂಡು ಏನು ನಾಚಿಕೆ ಆಗಲ್ಲ ನಿಮಗೆಲ್ಲ? ನಿಮ್ಮದೊಂದು ಭಾಳ ಅದು ಬದುಕ ನಿಮ್ಮದೆಲ್ಲ. ದಯಮಾಡಿ ನಮ್ಮ 100 ಪ್ರಕಾಶ ಹೋರಾಟ ಮಾಡ್ತಾಯಿದ್ದಲ್ಲ, ಸಪೋರ್ಟ್ ಕೊಡಿ. ಇಲ್ಲದಿದ್ದರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ. ದಯಮಾಡಿ ಹೇಳ್ತಾ ಇದ್ದೀನಿ. ಕೆಲವೊಮ್ಮೆ ಭಾಳ ನೋವಿಂದ ಮಾತಾಡಬೇಕಾಗ್ತದೆ. ಯಾಕೆಂತಂದರೆ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಏನು, ನಿಮ್ಮ ಮಕ್ಕಳ ಕಥೆ ಏನಾಗಬೇಕು? ಎಲ್ಲರಿಗೂ ನೀವು ಡಿಗ್ರಿ ಕೊಟ್ಟು ಇಂಜಿನಿಯರು, ಡಾಕ್ಟ್ರು ಎಲ್ಲ ಮಾಡಿ ಬಿಟ್ಟಿದ್ದೀರಲ್ಲ. ಅನ್ನ ಬೆಳೆಯೋನು ಯಾರು? ಅನ್ನ ಕೊಡೋನು ಯಾರು? ಅನ್ನ ತಿನ್ನೋರು ಯಾರು? ಮತ್ತು ಅನ್ನ ಬೆಳೆಯುವಂಥ ಮಣ್ಣನ್ನ ಇದೆ ಉಳಿಸ್ಕೊಂಡಿದ್ದೀರಾ? ಮಣ್ಣೇನಾಗಿದೆ? ನೀರೇನಾಗಿದೆ? ಕುಡಿಯೋ ನೀರನ್ನು ಇವತ್ತು ಮಾರಾಟಕ್ಕೆ ನಿಂತು ಇಟ್ಟಿದ್ದೀರಿ. ಇನ್ನು ಮುಂದೆ ಇನ್ನು ಸ್ವಲ್ಪ 5 ದಿನ ಕಳೆದ ಮೇಲೆ ಆಮ್ಲಜನಕ, ಆಕ್ಸಿಜನ್ ಕಿಟ್ನ ಬೇಕಾದ್ರೆ ಇಟ್ಬಿಡ್ತೀರಿ ನೀವು. ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಮೌನವಾಗಿರುವ ಅಂತ ಹೇಳಿದ್ರೆ ಈ ಸಂದರ್ಭ ಮೌನವಾಗಿರೋಕ್ಕೆ ಬಿಡ್ತಾ ಇಲ್ಲ. ಅದರಿಂದ ನಮ್ಮ ನೋವು ಇದು ನಿಮ್ಮ ಮೇಲೆ ನಮಗೆ ಯಾರ ಮೇಲೆ ನಮಗೇನು ದ್ವೇಷ ಇಲ್ಲ. ನಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದನ್ನೆಲ್ಲ ಎಚ್ಚರ ವಹಿಸ್ತಾ ಇದ್ದರೆ ಭೂಮಿಗೂ ಜನರಿಗೂ ತುಂಬ ದುರಂತ ಬಂದ್ಬಿಡ್ತದೆ. ಅದರಿಂದ ಎಲ್ಲರೂ ತಮ್ಮ ತೋಟದಲ್ಲಿ ಜೇನು ಪೆಟ್ಟಿಗೆ ಇಟ್ಕೊಳ್ಳಿ. ಆ ಜೇನು ಪೆಟ್ಟಿಗೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಜೇನಿಗಿಂತನೂ ಅವೆಲ್ಲ ಪರಾಗಸ್ಪರ್ಶ ಮಾಡಿದಾಗ ನಿಮ್ಮ ಬೆಳೆಯಲ್ಲಿ ಒಂದು 20% ಜಾಸ್ತಿ ಆಗ್ತದೆ. ನಿಮ್ಮ ತೋಟದಲ್ಲಿ 1 ಎಕರೆಯಲ್ಲಿ 2 ಜೇನು ಪೆಟ್ಟಿಗೆ ಇಟ್ಕೊಳ್ಳಿ. ಆ ಜೇನು ಪೆಟ್ಟಿಗೆ ಇಟ್ಕೊಂಡು ಜೇನಿನ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆ ಜೇನಿನ ಹುಳಗಳು ಪರಾಗಸ್ಪರ್ಶ ಮಾಡಿದಾಗ
ನಿಮ್ಮ ಬೆಳೆಯಲ್ಲಿ ಒಂದು 20% ಇಳುವರಿ ಜಾಸ್ತಿ ಆಗ್ತದೆ, ನೆನಪಿರಲಿ. ನೋಡಿ, ಇದೆಲ್ಲ ಅಡಿಕೆ, ಇಲ್ಲೆಲ್ಲ ಅಡಿಕೆ, 2 ಅಡಿಕೆ ಮಧ್ಯದಲ್ಲಿ ಒಂದೊಂದು ಕೊಕ್ಕೋ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ನುಗ್ಗೆ ಇಲ್ಲೆಲ್ಲ ಆಗಲೇ ಹೂವು ಬರ್ತಾಯಿದೆ ನುಗ್ಗೆ.